ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಾಮ್. AB de Villiers ಅವರು ರೀಸೆಂಟ್ ಆಗಿ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ವಿರಾಟ್ ಕೊಹ್ಲಿ ಅವರು ಏನಕ್ಕೆ ಅನ್ಅವೈಲಬಲ್ ಆಗಿದ್ದಾರೆ ಈ ಸೀರೀಸ್ ಇಂದ ಅಂತ. ಇವಾಗ 3rd and 4th ಟೆಸ್ಟ್ ಮ್ಯಾಚ್ ಬೇರೆ ಅನ್ಅವೈಲಬಲ್ ಅಂತ ರಿಪೋರ್ಟ್ಸ್ ಬರ್ತಿದೆ. ಬಟ್ ಸ್ಕ್ವಾಡ್ ಅನೌನ್ಸ್ ಆಗೋವರೆಗೂ ವೆಯ್ಟ್ ಮಾಡೋಣ, ಒಂದು ಲೋನ್ ಓಪನ್ ಇರೋಣ ಅಂತ ಫ್ಯಾನ್ಸ್ ಅನ್ಕೊಂಡಿರ್ತಾರೆ. ಎಲ್ಲಾನ ಬರ್ಬೋದಾ ವಿರಾಟ್ ಕೊಹ್ಲಿ ಬರ್ಬೋದು ಅಂತ ಅನ್ಕೊಂಡು. ಬಟ್ AB de Villiers ಅವರು ಏನ್ ಹೇಳಿದ್ರು, ವಿರಾಟ್ ಕೊಹ್ಲಿ ಅವರ ಆಬ್ಸೆನ್ಸ್ ಈ ಒಂದು ಸೀರೀಸಿಗೆ ಒಂಥರ ವಿಚಿತ್ರವಾಗಿ ಹೇಳಿದ್ರು. ಇದಕ್ಕೆಲ್ಲ ಆಗ್ತಾರ ಗುರು ರಜಾನ ಅಂತ ಅನ್ನಿಸ್ಬಿಟ್ಟಿತ್ತು. ಅಂದರೆ ಅವರ 2ನೇ ಬೇಬಿ ಬರೋದಿದೆ, ಅದಕ್ಕೋಸ್ಕರ ಇವರು ರಜಾ ಹಾಕಿದ್ದಾರೆ, ಪ್ರೋಸೆಸ್ಸಲ್ಲಿದ್ದಾರೆ, ಅದು ಇದು ಅಂತ AB de Villiers ಅವರು ಹೇಳಿದರು. ನನಗೇನೋ ಗೊತ್ತಿಲ್ಲ, ಒಟ್ಟಲ್ಲಿ ನಾನು ಇದನ್ನು ಮಾತ್ರ ಹೇಳ್ಬೋದು, 2ನೇ ಬೇಬಿ ಬರೋದ್ರಲ್ಲಿ ಇದೆ ಅಂತ ಒಂದು ಸ್ಟೇಟ್ಮೆಂಟ್ನ ಒಂದು ಸ್ವಲ್ಪ ದಿನಗಳ ಹಿಂದೆ AB de Villiers ಅವರು ಹೇಳಿದ್ರು. ಅದಕ್ಕೋಸ್ಕರನೇ ಫ್ಯಾಮಿಲಿಗೋಸ್ಕರನೇ ಇವರು ರಜಾ ಹಾಕಿದ್ದಾರೆ ಅಂತ, ಅಂದರೆ ಈ ಸೀರೀಸ್ನ ಆಡ್ತಾ ಇಲ್ಲ ಅಂತ. ಬಟ್ ಇವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟು ಯಾವಾಗ ವೈರಲ್ ಆಯಿತು, ವಿರಾಟ್ ಕೊಹ್ಲಿ ಅವ್ರನ್ನ ಒಂಥರ ನೆಗೆಟಿವ್ ಆಗಿ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಒಂಥರ ಕ್ರಿಟಿಸಿಸಮ್ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕೆಲ್ಲ ರಜಾ ಹಾಕ್ಬೇಕಾಗಿರೋ ಕೊಹ್ಲಿ, ಏನು ಅದಕ್ಕೂ ಏನು ತಿಂಗಳಾನ್ಗಟ್ಲೆ ರಜಾ ಹಾಕ್ಬೇಕಾಗಿರೋ ಇದಕ್ಕೆಲ್ಲ ಅಂತ ಎಲ್ಲ ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ ಬರ್ತಾ ಇದ್ದು ವಿರಾಟ್ ಕೊಹ್ಲಿಗೆ. ಇದನ್ನು ನೋಡ್ಬಿಟ್ಟು AB de Villiers ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ರಾಂಗ್ ಸ್ಟೇಟ್ಮೆಂಟ್ನ ಮಾಡಿದ್ದೀನಿ, ನನ್ನಿಂದ ತಪ್ಪಾಗಿದೆ ಅಂತ ಓಪನ್ ಆಗಿ ಇವಾಗ ಒಪ್ಕೊಂಡಿದ್ದಾರೆ. ಅವ್ರು ಏನು ಹೇಳಿದ್ರು ಅದು ಪ್ರೋಸೆಸ್ಸಲ್ಲಿ ಇದೆ ಅಂತ, ಅಂದರೆ ಸೆಕೆಂಡ್ ಚೈಲ್ಡ್ ಬರೋದು ಪ್ರೋಸೆಸ್ಸಲ್ಲಿ, ಸೆಕೆಂಡ್ ಬೇಬಿ ಪ್ರೋಸೆಸ್ಸಲ್ಲಿದೆ ಅಂತ ಏನು ಹೇಳಿದ್ರು, ಇದಕ್ಕೋಸ್ಕರ ರಜಾ ತೊಗೊಂಡಿದ್ದಾರೆ ಅನ್ನೋ ಥರ ಏನು ಹೇಳಿದರು. ಇದು ಅವರಿಂದ ಆಗಿದೆ ಮಿಸ್ಟೇಕು ಅಂತ ಅವ್ರು ಒಪ್ಕೊಂಡಿದ್ದಾರೆ. ಅದಲ್ವಂತೆ ಆ್ಯಕ್ಚುಯಲ್ ರೀಸನ್ನು, ಬೇರೆ ಏನೋ ರೀಸನ್ ಇದೆಯಂತೆ. ಬಟ್ ಆ ರೀಸನ್ ಯಾರಿಗೂ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿಲ್ಲ ಆ ರೀಸನ್ನು ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ವಿರಾಟ್ ಕೊಹ್ಲಿ ಅವರು ಈ ಸ್ಟೇಟ್ಮೆಂಟ್ನ ನೋಡ್ಬಿಟ್ಟು AB de Villiers ಅವರಿಂದ ಒಂದು ಸೆಕೆಂಡ್ ಸ್ಟನ್ನಾಗಿ ಹೋಗ್ಬಿಟ್ಟಿರ್ತಾರೆ. ಯಾರಮ್ಮ ಇದಕ್ಕೆಲ್ಲ ತೊಗೊಬೇಕಂತ. ಹೌದು, ಅವ್ರು ಏನು ಈಚೆ ಹೇಳ್ಕೊಳ್ಳೋಂಥ ಅಗತ್ಯತೆ ಏನಿಲ್ಲ. ವಿರಾಟ್ ಕೊಹ್ಲಿ ಅವರು ಏನಾಗಿದೆ ಅದು ಇದು ಅಂತೆಲ್ಲ ಅವ್ರ ಪರ್ಸ್ನಲ್ ರೀಸನ್ಸ್, ಪರ್ಸ್ನಲ್ ಆಗಿ ಏನೇನಾಗಿದೆ ಅದೆಲ್ಲ ಹೇಳ್ಕೊಳ್ಳೋ, ಈಚೆ ಕಡೆ ಪಬ್ಲಿಕ್ಲಿ ಹೇಳ್ಕೊಳ್ಳೋ ಅಗತ್ಯತೆಯೂ ಕೂಡ ಇಲ್ಲ. ಏನೋ ರಜಾ ತಗೊಂಡಿದ್ದಾರೆ, ಬಟ್ ಇದು ರೀಸನ್ ಅಲ್ಲ ಅಂತ ಇವಾಗ AB de Villiers ಅವರು ಒಪ್ಕೊಂಡಿರೋದ್ರಿಂದ ವಿರಾಟ್ ಕೊಹ್ಲಿ ಅವರ ಮೇಲೆ ಒಂದು ನೆಗೆಟಿವ್ ಶೇಡ್ ಏನು ಬಿದ್ದಿತ್ತು, ಇದಕ್ಕೆಲ್ಲ ರಜಾ ಆಗ್ತಾರಾಗರು, ಇದಕ್ಕೆಲ್ಲ ತಿಂಗಳಾನ್ಗಟ್ಲೆ ಒಂದು ಇಂಪಾರ್ಟೆಂಟ್ ಸೀರೀಸ್ನ ದೇಶಕ್ಕೋಸ್ಕರ ಆಡಬೇಕಾಗಿರೋಂಥ ವಿರಾಟ್ ಕೊಹ್ಲಿ ಒಂದು ಇಂಪಾರ್ಟೆಂಟ್ ಸೀರೀಸ್ನ ಇದಕ್ಕೋಸ್ಕರ ಮಿಸ್ ಮಾಡ್ಕೊತಾರೆ ಅನ್ನೋ ಥರ ಏನು ನೆಗೆಟಿವ್ ಬಿದ್ದಿತ್ತು, ಇದು ಇವಾಗ AB de Villiers ಮತ್ತೆ ಇವಾಗ ನಾನು ಹೇಳಿದ್ದು ಸುಳ್ಳು ಅಂತಲ್ಲ, ನನ್ನಿಂದ ಮಿಸ್ಟೇಕ್ ಆಗಿದೆ ಅನ್ನೋ ಥರ ಹೇಳಿರೋದ್ರಿಂದ ಇದು ಒಂದು ಸ್ವಲ್ಪ ತಿರ್ಗಾ ಪಾಸಿಟಿವ್ ಟರ್ನ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಒಟ್ಟಲ್ಲಿ ವಿರಾಟ್ ಕೊಹ್ಲಿ ಅಫಿಷಿಯಲಿ ಬಂದು ಇದನ್ನು ಹೇಳ್ತಾರೋ ಹೇಳೋದಿಲ್ವೋ ನಮಗಂತೂ ಗೊತ್ತಿಲ್ಲ ಏನಾಗಿದೆ ಅಂತ. ಒಟ್ಟಲ್ಲಿ ಹೇಳಲೇಬೇಕು ಅಂತಲೂ ಕೂಡ ಏನೂ ಇಲ್ಲ. ಇದನ್ನು BCCI ಅಫಿಷಿಯಲ್ಸು ಕೂಡ ಹೇಳಿದರೆ ಹೇಳಲೇಬೇಕು ವಿರಾಟ್ ಕೊಹ್ಲಿ, ನಿಮಗೆ ಅವ್ರ ಪರ್ಸ್ನಲ್ ಲೈಫಲ್ಲಿ ಏನಾಗ್ತಿದೆ ಅಂತ ಏನಿಲ್ಲ. ವಿರಾಟ್ ಕೊಹ್ಲಿ ರಜಾ ತಗೊಂಡಿದ್ದಾರೆ, ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ, ಅವ್ರ ಡಿಸಿಷನ್ ಒಬೆ ಮಾಡ್ತೀವಿ. ವಿರಾಟ್ ಕೊಹ್ಲಿ ಅವರು ಯಾವಾಗ ಅವೈಲೇಬಲ್ ಅಂತ ನಮ್ಗೆ ಹೇಳ್ತಾರೋ ಅವ್ರ ಸೆಲೆಕ್ಷನ್ಗೆ ಕೂಡ ಅವಾಗ ಅವೈಲೇಬಲ್ ಇರ್ತಾರೆ ಅಂತ BCCI ಅಫಿಷಿಯಲ್ಸ್ ಕೂಡ ಹೇಳಿದ್ದಾರೆ. ಒಟ್ಟಿನಲ್ಲಿ AB de Villiers ಅವರು ಮತ್ತೆ ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನು ನನ್ನ ಚಾನಲಲ್ಲಿ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ನ ಮಾಡಿದ್ದೆ, ಒಂದು ಮಿಸ್ಟೇಕ್ನ ಮಾಡಿದ್ದೆ, ಅದು ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗಿ ಹೋಗ್ಬಿಟ್ಟಿತ್ತು ನೆಗೆಟಿವ್ ಆಗಿ, ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಇವಾಗ. ಅದು ರೀಸನ್ ಅಲ್ಲ, ನಮ್ಮ ಚಾನಲಲ್ಲಿ ಮಾಡಿದ್ದು ಫಾಲ್ಸ್ ಸ್ಟೇಟ್ಮೆಂಟು, ನನ್ನಿಂದ ಆದಂಥ ಬಿಗ್ ಮಿಸ್ಟೇಕ್ ಅಂತ. ಸೊ ಇವಾಗೆಲ್ಲ ಫ್ಯಾನ್ಸ್ಗಳಿಗೆ ಸ್ವಲ್ಪ ಸಮಾಧಾನ ಆಗಿರುತ್ತೆ ಗುರು. ಚಿಲ್ಸಿರ ರೀಸನ್ಗಳಿಗೆಲ್ಲ ವಿರಾಟ್ ಕೊಹ್ಲಿ ಈ ಥರ ಎಲ್ಲ ಮಾಡೋದಿಲ್ಲ, ಏನೋ ಒಂದು ಬಲವಾದ ಕಾರಣನೇ ಇರಬೇಕು ಇಷ್ಟೊಂದು ದಿನ ಎಲ್ಲ ರಜಾ ಆಗ್ತಾರೆ ಅಂತ ಅಂದರೆ ಅಂತ ಅನ್ಸಿರುತ್ತೆ. ಸೊ ಓಕೆ, ನೋಡೋಣ ರೀಸನ್ಗೆ ಇದನ್ನು ಹೇಳ್ತಾರೆ ನಾವು ಕೊಹ್ಲಿ ಅಂತ. ಸಿಗೋಣ, ಬಾ.